ಕಾಂಗ್ರೆಸ್ ನಾಯಕತ್ವ ಗೊಂದಲದಿಂದ ಚುನಾವಣೆ ಸಂಭವ ಇದೆ. 1 ವರ್ಷದಲ್ಲಿ ಚುನಾವಣೆ ನಡೀತಾ ಇದೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ರಾಜ್ಯದ ಜನ ಸರ್ಕಾರದ ಮೇಲೆ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ಲೋಕಸಭಾ ಚುನಾವಣಾ ಫಲಿತಾಂಶದಲ್ಲಿ ಜನರು ತೋರಿಸಿದ್ದಾರೆ ಅಂತ ಹಾವೇರಿಯ ಕೃತಜ್ಞತಾ ಸಮಾರಂಭದಲ್ಲಿ ಬಸವರಾಜ ಬೊಮ್ಮಾಯಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಆಯುಷ್ಯ ಬಹಳ ಕಡಿಮೆ ಇದೆ. 1 ವರ್ಷದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಡೀತಾ ಇದೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಇರೋದಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಒಟ್ಟಾರೆ ಇವತ್ತು ರಾಜ್ಯದ ರಾಜಕಾರಣದ ವಾತಾವರಣದಲ್ಲಿ ಲೋಕಸಭೆಯ ಪೂರ್ವದಲ್ಲಿ ಲೋಕಸಭೆ ನಂತರವೂ ಕೂಡ ಜನ ಈ ಸರ್ಕಾರದ ಮೇಲೆ ಸಂಪೂರ್ಣ ವಿಶ್ವಾಸ ಕಳ್ಕೊಂಡಿರುವುದು ಲೋಕಸಭೆಯಲ್ಲಿ ಗೊತ್ತಾಗಿದೆ. ಅವ್ರ ಶಾಸಕರಿಗೆ ಮೊದಲಿಂದಲೂ ಗೊತ್ತಿದೆ. ಶಾಸಕರು ಹತಾಶರಾಗಿದ್ದಾರೆ. ಮುಖ್ಯಮಂತ್ರಿಗಳ ಬಳಿಗೆ ಹೋದಾಗ ಅವ್ರಿಗೆ ಯಾವುದೇ ಕೆಲಸಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಜನರ ಬಳಿ ಹೋಗೋಕ್ಕಾಗ್ತಾ ಇಲ್ಲ. ಈ ಸಂಕಷ್ಟ ಪರಿಸ್ಥಿತಿ ಇದೆ. ಮತ್ತು ಅಲ್ಲಿ ಯಾವಾಗಲೂ ಕೂಡ ಲೀಡರ್ಶಿಪ್ ಗೊಂದಲ ಇದ್ದೇ ಇದೆ. ರಾಜಕಾರಣ ಮತ್ತು ಜನರ ಕಾರಣ, ಎರಡೂ ಕಾರಣಕ್ಕಾಗಿ ಈ ಸರ್ಕಾರದ ಆಯುಷ್ಯ ಭಾಳ ಕಡಿಮೆ ಇದೆ, ಭಾಳ ಸ್ಪಷ್ಟವಾಗಿದೆ. ಅದಕ್ಕೇನು ಭಾಳ ದೊಡ್ಡ ಜ್ಞಾನ ಏನು ಬೇಕಾಗುತ್ತೆ ಇಲ್ಲ. ಇದು ಈ ಸತಿ ಮತ್ತೊಮ್ಮೆ ಚುನಾವಣೆ ಆಗಿ ಹೊಸ ಸರ್ಕಾರನೇ ಬರ್ತದೆ. 1 ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಸತಿ ಜನರ ಆಪರೇಷನ್ ಆಗುತ್ತೆ. ನೋಡಿ, ಒಟ್ಟಾರೆ ಇವತ್ತು ರಾಜ್ಯದ ರಾಜಕಾರಣದ ವಾತಾವರಣದಲ್ಲಿ ಲೋಕಸಭೆಯ ಪೂರ್ವದಲ್ಲಿ ಲೋಕಸಭೆ ನಂತರವೂ ಕೂಡ ಜನ ಈ ಸರ್ಕಾರದ ಮೇಲೆ ಸಂಪೂರ್ಣ ವಿಶ್ವಾಸ ಕಳ್ಕೊಂಡಿರುವುದು ಲೋಕಸಭೆಯಲ್ಲಿ ಗೊತ್ತಾಗಿದೆ. ಅವ್ರ ಶಾಸಕರಿಗೆ ಮೊದಲಿಂದಲೂ ಗೊತ್ತಿದೆ. ಶಾಸಕರು ಹತಾಶರಾಗಿದ್ದಾರೆ. ಮುಖ್ಯಮಂತ್ರಿಗಳ ಬಳಿಗೆ ಹೋದಾಗ ಅವ್ರಿಗೆ ಯಾವುದೇ ಕೆಲಸಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಜನರ ಬಳಿ ಹೋಗೋಕ್ಕಾಗ್ತಾ ಇಲ್ಲ. ಈ ಸಂಕಷ್ಟ ಪರಿಸ್ಥಿತಿ ಇದೆ. ಮತ್ತು ಅಲ್ಲಿ ಯಾವಾಗಲೂ ಕೂಡ ಲೀಡರ್ಶಿಪ್ ಗೊಂದಲ ಇದ್ದೇ ಇದೆ. ರಾಜಕಾರಣ ಮತ್ತು ಜನರ ಕಾರಣ, ಎರಡೂ ಕಾರಣಕ್ಕಾಗಿ ಈ ಸರ್ಕಾರದ ಆಯುಷ್ಯ ಭಾಳ ಕಡಿಮೆ ಇದೆ, ಭಾಳ ಸ್ಪಷ್ಟವಾಗಿದೆ. ಅದಕ್ಕೇನು ಭಾಳ ದೊಡ್ಡ ಜ್ಞಾನ ಏನು ಬೇಕಾಗುತ್ತೆ ಇಲ್ಲ. ಇದು ಈ ಸತಿ ಮತ್ತೊಮ್ಮೆ ಚುನಾವಣೆ ಆಗಿ ಹೊಸ ಸರ್ಕಾರನೇ ಬರ್ತದೆ. 1 ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಸತಿ ಜನರ ಆಪರೇಷನ್ ಆಗುತ್ತೆ. ನೋಡಿ, ಒಟ್ಟಾರೆ ಇವತ್ತು ರಾಜ್ಯದ ರಾಜಕಾರಣದ ವಾತಾವರಣದಲ್ಲಿ ಲೋಕಸಭೆಯ ಪೂರ್ವದಲ್ಲಿ ಲೋಕಸಭೆ ನಂತರವೂ ಕೂಡ ಜನ ಈ ಸರ್ಕಾರದ ಮೇಲೆ ಸಂಪೂರ್ಣ ವಿಶ್ವಾಸ ಕಳ್ಕೊಂಡಿರುವುದು ಲೋಕಸಭೆಯಲ್ಲಿ ಗೊತ್ತಾಗಿದೆ. ಅವ್ರ ಶಾಸಕರಿಗೆ ಮೊದಲಿಂದಲೂ ಗೊತ್ತಿದೆ. ಶಾಸಕರು ಹತಾಶರಾಗಿದ್ದಾರೆ. ಮುಖ್ಯಮಂತ್ರಿಗಳ ಬಳಿಗೆ ಹೋದಾಗ ಅವ್ರಿಗೆ ಯಾವುದೇ ಕೆಲಸಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಜನರ ಬಳಿ ಹೋಗೋಕ್ಕಾಗ್ತಾ ಇಲ್ಲ. ಈ ಸಂಕಷ್ಟ ಪರಿಸ್ಥಿತಿ ಇದೆ. ಮತ್ತು ಅಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.